ಮೊನ್ನೆ ಬಹಳ ಲಘುವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು. ಬರ್ಲಿ ಬಿಡಿ, ಮಳೆ ಬಂದ್ರೆ ಒಳ್ಳೇದಲ್ವಾ, ಯಾಕೆ ಬೇಡ ಅನ್ಬೇಕು ಅಂತಾರೆ. ನಿಮಗೇನ್ ತೊಂದರೆ ಆಗಲ್ಲ. ನೀವೆಲ್ಲ ಆರಾಮಾಗಿ ದೊಡ್ಡ ದೊಡ್ಡ ಕಟ್ಟಡಗಳು, ಅಂತಸ್ತುಗಳು, ಬಿಲ್ಡಿಂಗ್ಗಳು ಕಟ್ಕೊಂಡಿರ್ತಕ್ಕಂಥವ್ರು ಆರಾಮಾಗಿ ವಾಸ ಆಗಿರ್ತೀರಿ. ನೀವಿರ್ತಕ್ಕಂಥ ಏರಿಯಾಗಳು ಲಕ್ಷಾಂತರ ರೂಪಾಯಿ ಬೆಳೆ ಬಾಳ್ತಕ್ಕಂಥ ಸ್ಕ್ವೇರ್ ಫೀಟ್ಗೆ ಇರ್ತಕ್ಕಂಥ ಏರಿಯಾಗಳಲ್ಲಿ ನೀವೆಲ್ಲ ವಾಸ ಆಗಿದ್ದೀರಿ. ಆದ್ರೆ ಇಲ್ಲಿ ಮಳೆ ಬಂದ್ರೆ ಸಮಸ್ಯೆ ಆಗ್ತಕ್ಕಂಥದ್ದು ಯಾರಿಗೆ? ಸಾಮಾನ್ಯ ನಾಗರಿಕರಿಗೆ ಸಮಸ್ಯೆ ಉಂಟಾಗ್ತಕ್ಕಂಥದ್ದು. ಹೇಳ್ತಾರೆ ಪಾಪ, ಮಳೆ ಬರ್ಲಿ ಬಿಡಿ, ಅದಕ್ಕೇನಂತೆ, ಯಾಕೆ ಬರಬಾರ್ದು ಮಳೆ ಅಂತಾರೆ. ಬಟ್ ಅದಕ್ಕೆ ಪೂರಕವಾಗಿ ನೀವೇನ್ ಮಾಡ್ತಿದ್ದೀರಿ? ಸಾಯಿ ಬಡಾವಣೆಗೆ ಬರ್ತೀರಣ. ಸಾಯಿ ಬಡಾವಣೆನಲ್ಲಿ ಏನು ರೈಲ್ವೆ ವೆಂಟ್ನ ನಾವು ಇದು ರಾಜಕಾಲುವೆ ಹೋಗ್ತಾ ಹೋಗ್ತಾ ಹರೀಶ್ ಅವರು ಹೇಳ್ತಾ ಇದ್ರು, ಇಟ್ ಈಸ್ ಕಂಪ್ಲೀಟ್ಲಿ ನ್ಯಾರೋ ಡೌನ್. ಯಾವ ರೀತಿ ಆಗಿದೆ ಅಂದ್ರೆ, ದಟ್ ವೆಂಟ್ ನೀವು ದೂರದಿಂದ ನೋಡಿದ್ರೆ, ಬಹುಶಃ ತಾವೆಲ್ಲ ಗಮನಿಸಿರ್ಬೋದು ಮಾಧ್ಯಮ ಸ್ನೇಹಿತರು, ಅದು ಹೋಗ್ತಾ ಹೋಗ್ತಾ ಇಷ್ಟಿದೆ ವೆಂಟ್. ಅದು ಎಲ್ಲಿಂದ ಔಟ್ಫ್ಲೋ ಹೋಗ್ತದೆ ನೀರು? ಅದು ಎಲ್ಲಿಂದ ಪ್ರಾರಂಭ ಆಗುತ್ತಲ್ಲೋ ಶಿವಾಜಿನಗರದಿಂದ ಬರುತ್ತೆ ಅಂತಂದ್ರು ನೀರು. ಅಲ್ಲಿಂದ ಇಲ್ಲಿಗೆ ಬಂದ್ರೆ ಔಟ್ಫ್ಲೋ ಎಲ್ಲಿಗೆ ಎಂಡ್ ಆಗ್ತದೆ? ಆ ವೆಂಟು ಎಷ್ಟು ಅಗಲವಾಗಿರ್ಬೇಕಾಗ್ತದೆ ಅದು ಹೋಗ್ತಕ್ಕಂಥದಕ್ಕೆ. ಇದು ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ವರ್ಕ್ ಮಾಡಬೇಕಾಗಿತ್ತು. ತಂದೆಯವ್ರಿಗೆ ಬೆಳಗ್ಗೆ ನಾನು ಫೋನ್ನಲ್ಲಿ ಮಾತಾಡಿದಾಗ ಒಂದು ಮಾತನ್ನ ಹೇಳಿದ್ರು. ಇದು ಒಂದೇ ಸಲ ಅಲ್ಲ, ಇದು ಅನೇಕ ಸಂದರ್ಭದಲ್ಲೂ 10 ವರ್ಷದಿಂದ ಪ್ರಕರಣ ನಿರಂತರವಾಗಿ ಮಳೆಗಾಲದಲ್ಲಿ ಸಾಯಿ ಬಡಾವಣೆಯಲ್ಲಿ ಆಗ್ತಾ ಇದೆ. 2-3 ಸಲ ಸನ್ಮಾನ್ಯ ಕುಮಾರಣ್ಣ ಅವರೇ ಪರ್ಸನಲ್ ಆಗಿ ವಿಸಿಟ್ ಕೊಟ್ಟಿರ್ತಕ್ಕಂಥದ್ದು ಕೂಡ ಮತ್ತೊಮ್ಮೆ ಅವರು ನೆನೆಸ್ಕೊಳ್ತಾ ಇದ್ರು. ಒಂದು ಮಾತನ್ನ ಹೇಳಿದ್ರು, ಕುಮಾರಣ್ಣ ಅವ್ರ ಮೇಲೆ ಏನು ಆ ಬಡಾವಣೆಗೆ ವಿಸಿಟ್ ಮಾಡಿದಾಗ ಅಲ್ಲಿರ್ತಕ್ಕಂಥ ವಾಸವಾಗಿರ್ತಕ್ಕಂಥ ನಾಗರಿಕರು ಇದನ್ನ ಸರಿಪಡಿಸಬೇಕು ಅಂತಕ್ಕಂಥ ವಿಚಾರವಾಗಿ ಚರ್ಚೆ ಮಾಡಿದಾಗ ಕುಮಾರಣ್ಣ ಅವರು ಬಹುಶಃ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವರಿಗೆ ಮನವಿಯನ್ನ ಮಾಡಿ, ಒತ್ತಾಯವನ್ನ ಮಾಡಿ 19 ಕೋಟಿ ರೂಪಾಯಿಯಷ್ಟು ಬಸವರಾಜ ಬೊಮ್ಮಾಯಿ ಅವರು ಒಂದು ಟೆಂಡರ್ನ ಕಾಲ್ಫರ್ ಮಾಡಿ ವರ್ಕ್ ಆರ್ಡರ್ನ ಇಶ್ಯೂ ಮಾಡಿ ಒಬ್ಬ ಆಂಧ್ರದ ಕಾಂಟ್ರಾಕ್ಟರ್ಗೆ ಕೊಟ್ಟು ಕೊನೆಗೆ ಆತ ಹತ್ತತ್ರ 7 ಕೋಟಿ ರೂಪಾಯಿಯಷ್ಟು ವರ್ಕನ್ನ ಮಾಡಿದ್ದಾರೆ. ಬಟ್ ಇವತ್ತೇನಾಗಿದೆ ರಾಜ್ಯದ ಪರಿಸ್ಥಿತಿ? 33,000 ಕೋಟಿಯಷ್ಟು ಗುತ್ತಿಗೆದಾರರಿಗೆ ಇಲ್ಲಿವರೆಗೂ ಬಿಲ್ಗಳು ಹಣ ವಾಪಸ್ಸು ಪಾವತಿ ಆಗಿಲ್ಲ. ಅದರಲ್ಲಿ ಒಬ್ಬ ಈ ಆಂಧ್ರದ ಕಾಂಟ್ರಾಕ್ಟರ್ ಕೂಡ, ಅದು ಸಾಯಿ ಬಡಾವಣೆಗೆ ಸೇರ್ತಕ್ಕಂಥ ವಿಚಾರ. 7 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾನೆ. ಇವತ್ತು ಅದನ್ನ ಮುಂದುವರಿಸಬೇಕಾಗಿರ್ತಕ್ಕಂಥದ್ದು ಜವಾಬ್ದಾರಿ ಯಾರ್ದಿದೆ? ರಾಜ್ಯ ಸರ್ಕಾರದ ಜವಾಬ್ದಾರಿ. ಆ 7 ಕೋಟಿ ಬಿಲ್ಲನ್ನ ಅವ್ರಿಗೆ ಪಾವತಿ ಮಾಡ್ತಕ್ಕಂಥದ್ದು ಮಾಡಿ 19 ಕೋಟಿ ರೂಪಾಯಿ ಏನು ವರ್ಕ್ ಸ್ಯಾಂಕ್ಷನ್ ಆಗಿತ್ತು, ವರ್ಕ್ ಆರ್ಡರ್ ತಗೊಂಡಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಆಂಧ್ರದ ಕಾಂಟ್ರಾಕ್ಟರ್ ಇಟ್ಕೊಂಡು ವರ್ಕ್ ಮಾಡಿ ಕ್ಲೋಸ್ ಮಾಡಬೇಕು, ರೈಲ್ವೆ ವೆಂಟ್ ಮಾಡಿ. ಇಲ್ಲ, ಇಲ್ಲಿ ಅಧಿಕಾರಿಗಳು ಪಾಪ ಅವ್ರಿಗೂ ಏನು ಎಷ್ಟು ತಿಳುವಳಿಕೆ ಇಲ್ಲ ಅದ್ರ ಬಗ್ಗೆ. ನಾವು ಬಾಬಣ್ಣ ಅವರು ಕೂತ್ಕೊಂಡು ಅಲ್ಲಿ AW ಅವರು ಕೆಲವೊಂದಷ್ಟು ಇಂಜಿನಿಯರ್ಸ್ ಬಂದಿದ್ರು. ಬೇರೆ ಇನ್ನೇನಾದ್ರೂ ಅಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಇಂದ ಏನಾದ್ರು ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನಾದ್ರೂ ಕೆಲಸ ಏನಾದ್ರೂ ಆಗಬೇಕು ಅಂತಕ್ಕಂಥದ್ದಾದ್ರೆ ಧಾರಾಳವಾಗಿ ಈ ರಾಜ್ಯದ ಜನತೆ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ. ರೈಲ್ವೆ ಮಂತ್ರಿಗಳಾಗಿರ್ತಕ್ಕಂಥ ಅಶ್ವಿನಿ ವೈಷ್ಣವ್ ಅವ್ರ ಜೊತೆನಲ್ಲಿ ಕೂತ್ಕೊಂಡು ಬೇಕಾದ್ರೆ ಚರ್ಚೆ ಮಾಡಿ ಅದನ್ನು ನಾವು ಬಗೆಹರಿಸ್ಕೊಡ್ತೀವಿ. ಬಟ್ ವಿ ಡೋಂಟ್ ನೋ ವೇರ್ ದ ಮ್ಯಾಟರ್ ಈಸ್ ಲೈಯಿಂಗ್ ಟುಡೇ. ಅದನ್ನು ಇನ್ನೊಂದು ಸ್ವಲ್ಪ ಡೀಪ್ ಆಗಿ ಸ್ಟಡಿ ಮಾಡ್ತಕ್ಕಂಥ ಕೆಲಸ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಆದ್ರೆ ಒಂದು, ಈ ರಾಜ್ಯ ಸರ್ಕಾರ ಈಗ ಶರವಣ ಅವ್ರು ಹೇಳ್ದಂಗೆ ಒಂದ್ ಕಡೆ ಬೆಂಗಳೂರು ಮತ್ತೆ ಹಲವೆಡೆ ಇವತ್ತು ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಈ ರೀತಿ ಧಾರಾಕಾರವಾಗಿ ಮಳೆಯ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಜನರ ಒಂದು ಜೀವನ ಒಂದ್ ರೀತಿ ಅಸ್ತವ್ಯಸ್ತ ಆಗಿರ್ತಕ್ಕಂಥದ್ದು ಆದಾಗ್ಲೂ ಕೂಡ ಇವತ್ತು 2 ವರ್ಷ ಪೂರೈಸಿದ್ದೇವೆ, ನಾವು 2 ವರ್ಷ ಪೂರೈಸಿದ್ದೇವೆ ಅಂತಕ್ಕಂಥ ಸಾಧನಾ ಸಮಾವೇಶವನ್ನ ಮಾಡುವ ಮೂಲಕ ಇವತ್ತು ಎಷ್ಟರ ಮಟ್ಟಕ್ಕೆ ಈ ರಾಜ್ಯದ ಜನತೆ ಬಗ್ಗೆ ಇವ್ರಿಗೆ ಕಾಳಜಿ ಇದೆ ಅಂತಕ್ಕಂಥದ್ದನ್ನ ಬಹುಶಃ ತೋರಿಸ್ಕೊಟ್ಟಿದ್ದಾರೆ. ನಿನ್ನೆ ದಿನ ಕೂಡ ಮುಖ್ಯಮಂತ್ರಿಗಳು ಬಂದಾಗ ಬಹಳ ಜನ ಹೇಳ್ತಾ ಇದ್ರು, ಒಂದ್ ರೀತಿ ಕಾಟಾಚಾರದ ಭೇಟಿಯಾಗಿತ್ತು, ಹೆಚ್ಚಾಗಿ ಏನು ಪ್ರದೇಶಗಳಿಗೆ ಬಹಳ ಇನ್ ಡೆಪ್ತ್ ಹೋಗಿ ಜನಗಳ ಸಮಸ್ಯೆ ಆಲಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ ಅಂತ. ಇದು ಈ ರೀತಿ ನಾವು ಮಾಡ್ಕೊಂಡ್ರೆ ಅಲ್ಟಿಮೇಟ್ಲಿ ಇವತ್ತು ಬೆಂಗಳೂರು ನಗರದಿಂದ ನಾಗರಿಕರಿಗೆ ಇವತ್ತು ಏನ್ 67% ನೀವು ಇವತ್ತು 67% ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಿದ್ದೀರಿ, 36% GDP ಗ್ರೋತ್ಗೆ ಇವತ್ತು ಬೆಂಗಳೂರು ನಗರ ಏನ್ ಕಾರಣ ಆಗಿದೆ. ಯಾವ ಗ್ಲೋಬಲ್ ಇನ್ವೆಸ್ಟರ್ಸ್ ನ ಕರೆ ತರಬೇಕು ಅಂತಕ್ಕಂಥ ಮೀಟಿಂಗ್ಗಳು ಮಾಡ್ತೀರಿ. ಇದು ನಿಜಕ್ಕೂ ಕೂಡ ಯಾರಾದ್ರೂ ಬರ್ತಾರ? ಇವತ್ತು ಯಾರು ಬರ್ತಾರೆ ಇಲ್ಲಿ? ವೈ ಡೋಂಟ್ ದೇ ಆಪ್ಟ್ ಫಾರ್ ಅದರ್ ಸ್ಟೇಟ್ಸ್ ಲೈಕ್ ಹೈದರಾಬಾದ್? ಅಲ್ಲಿ ಕರೀತಾ ಇದ್ದಾರೆ, ಅಕ್ಕಪಕ್ಕ ಕರೀತಾರೆ.
ಇವತ್ತು ನನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕಾಲದಿಂದ ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಬಹಳ ಜನಕ್ಕೆ ಒಂದು ರಾಂಗ್ ಮಿಸ್ಕನ್ಸೆಪ್ಷನ್ ಇವತ್ತು, ಒಂದು ರಾಂಗ್ ನರೇಟಿವ್ ಇವತ್ತು ಪರ್ಸೆಪ್ಷನ್ ಸೆಟ್ ಆಗೋಗಿದೆ. ಜನತಾದಳ ಪಕ್ಷ ಅಂದ್ರೆ ಕೇವಲ ರೂರಲ್ ಬೇಸ್ಡ್ ಪಾರ್ಟಿ ಅಷ್ಟೇ, ಕೇವಲ ಹಳ್ಳಿಗಳಿಗೆ ಸೀಮಿತವಾಗಿರ್ತಕ್ಕಂಥ ಪಾರ್ಟಿ ಅಂತ. ಆದ್ರೆ ಒಂದು ಇವತ್ತು ನಾವು ನೆನೆಸ್ಕೊಳ್ಬೇಕಾಗ್ತದೆ, ಸನ್ಮಾನ್ಯ ದೇವೇಗೌಡರು ಅವರು ಒಂದು ರಾಜಕಾರಣಿಯಾಗಿ, ಒಂದು ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಕ್ಕಂಥದ್ದಾಗ್ಲಿಲ್ಲ. ಅವರು ಒಂದು ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದಾರೆ. ಒಂದು ಫೋರ್ಕಾಸ್ಟ್ ನ ಇಟ್ಕೊಂಡು ಏನು ಟೌನ್ ಹಾಲಿಂದ ನಮ್ಮ ಸಿರ್ಸಿ ಫ್ಲೈಓವರ್ ಇದೆಯಲ್ಲ, ಅಲ್ಲಿವರೆಗೂ ಮೊದಲನೇ ಫ್ಲೈಓವರ್ ನಮ್ಮ ರಾಜ್ಯಕ್ಕೆ ಕೊಟ್ಟಂತದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಅಂದು L&T ಕಂಪ್ನಿ, ಒನ್ ಆಫ್ ದ ಟಾಪ್ ಲಿಸ್ಟೆಡ್ ಕಂಪ್ನಿಗೆ, L&T ಕಂಪ್ನಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೊಟ್ಟು ಅತಿ ಕಮ್ಮಿ ಖರ್ಚಿನಲ್ಲಿ ಇವತ್ತಿನವರೆಗೂ ಎಷ್ಟು ಸೊಗಸಾಗಿ ಆ ಫ್ಲೈಓವರ್ ಇದೆ ಅಂತಕ್ಕಂಥದ್ದು ನೋಡ್ಬೋದು. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ತಗೊಳ್ಳಿ, ಯಶವಂತಪುರ ಫ್ಲೈಓವರ್ ತಗೊಳ್ಳಿ, ಎಷ್ಟು ಕೊಡಬೇಕು ಉದಾಹರಣೆಗಳು.